ಎಲೆಕ್ಷನ್ ಮುಂಚೆ ನೀವೇನ್ ಮಾಡಿದೀರಾ ಅಂತ ಕೇಳ್ತೀರಾ? ಎಲೆಕ್ಷನ್ ಮುಂಚೆ ರೋಡ್ಗಿಳಿರಿ, ಹಳ್ಳಿಗೆ ಬನ್ನಿ, ನಮ್ಮ ಹತ್ರ ಬನ್ನಿ, ನಾವು ಓಟ್ ಹಾಕ್ತೀವಿ ಅಂತ ಕೇಳ್ತೀರಾ? ನೀವ್ ಹೇಳ್ಬೇಕಿರೋದು ಯಾವಾಗ? ಎಲೆಕ್ಷನ್ ಮುಗಿದ್ರ ಮೇಲೆ, ನಿಮಗ್ ನಾನು ಕೆಲಸ ಕೊಟ್ರ ಮೇಲೆ, ಅಂದ್ರೆ ನಿಮ್ ಪ್ರಕಾರ ಗೆಲ್ಸಿದ್ರ ಮೇಲೆ ನೀನ್ ನಮ್ಮ ಏರಿಯಾದಲ್ಲಿ ಬಂದು ಓಡಾಡಬೇಕು. ನೀನ್ ನಮ್ಗೆ ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ಬೇಕು. ನಮ್ಗೆ ಪಾರದರ್ಶಿ ಆಡಳಿತ ಕೊಡಕ್ ಏನ್ ಮಾಡ್ತೀಯಾ, ನಮ್ಮನ್ನ ಹೆಂಗ್ ಇನ್ವಾಲ್ವ್ ಮಾಡ್ತೀಯಾ, ಇದು ತಾನೇ ಮಾತಾಡ್ಬೇಕಾಗಿರೋದು. ಬಟ್ ಇವಾಗ ಮಾತಾಡ್ತಿರೋದೇನು? ರೋಡ್ಗಿಳಿರಿ, ಎಲೆಕ್ಷನ್ ಮುಂಚೆ ಪ್ರಚಾರ ಮಾಡಿ, ಎಲೆಕ್ಷನ್ ಮುಂಚೆ ಓಡಾಡಿ, ಎಲೆಕ್ಷನ್ ಮುಂಚೆ ಹೋರಾಟ ಮಾಡಿ, ಎಲೆಕ್ಷನ್ ಮುಂಚೆ ಅವ್ರನ್ನ ಬೈರಿ. ಆಯ್ತು ಸ್ವಾಮಿ, ನನ್ನ ಇದಕ್ ನಿಮ್ಗೆ ಒಪ್ಪಿಗೆ ಇದೆಯಾ? ನಾನು ಹೇಳ್ತಿರೋದು ಒಪ್ಪಿಗೆ ಇದೆಯಾ? ನಾನು ಹೋರಾಟ ಮಾಡಲ್ಲ. ಹೇಳಿ ಒಂದ್ ನಿಮಿಷ. ನಾನು ಹೋರಾಟ ಮಾಡಲ್ಲ, ಪ್ರಚಾರ ಮಾಡಲ್ಲ. ನಿಮ್ಗೆಲ್ಲೂ ಕಾಣಿಸದೇ ಇರ್ಬೋದು. ನಾಳೆ ನಾನು ಎಲೆಕ್ಷನ್ ನಿಂತಿದ್ದೀನಿ, ಅವಾಗ ನೀವೇ ಹೇಳ್ತೀರಾ ಬಂದ್ ಸರ್ ನೀವು ಎಲೆಕ್ಷನ್ ನಿಂತಿದ್ದೀರಿ, ನಮ್ಗೆ ಗೊತ್ತೇ ಆಗಿಲ್ಲ ಸರ್, ಎಲ್ಲೆಲ್ಲಿ ಪೋಸ್ಟರ್ ಗೀಸ್ಟರ್ ಬ್ಯಾನರ್ ಏನು ಇಲ್ವೇ ಇಲ್ಲ, ಒಂದ್ ಪ್ರಚಾರನೇ ಮಾಡಿಲ್ಲ ಅಂತೀರಾ. ಮತ್ತೆ ನೀವು ನಿಮ್ಮನ್ನ ತಲುಪಕ್ ಅವಾಗ ನಾನು ಪ್ರಚಾರ ಮಾಡ್ಬೇಕು, ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡ್ಬೇಕು, ನನ್ ಜೊತೆಲಿರೋರು ನೋಡ್ಬೇಕು. ಅವಾಗ ನಾನೊಬ್ಬ ಪ್ರಚಾರ ಸಭೆ ಸಮಾರಂಭ ಮಾಡ್ರೆ ನನ್ನ ಗೆಲ್ಲಿಸ್ಬಿಡ್ತೀರಾ ನೀವು. ನನ್ ಜೊತೆಲಿರೋರು, ಸರ್ ನಿಮ್ ಜೊತೆಲಿರೋರು ಯಾರು ಗೊತ್ತೇ ಇಲ್ಲ ಸರ್ ನನಗೆ, ಅವ್ರಿಗೆ ಹೆಂಗ್ ಸರ್ ಓಟ್ ಹಾಕ್ಲಿ ಅಂತೀರಾ. ಅವ್ರಿಗೂ ಸಭೆ ಸಮಾರಂಭ ಮಾಡಬೇಕು. ಆ ಸಭೆ ಸಮಾರಂಭ ಮಾಡೋ ಕೆಪಾಸಿಟಿ ಅವ್ರಿಗೆ ನಾ ಕರ್ಕೊಂಡ್ ಬರ್ಬೇಕು ಇಲ್ಲಿ. ಕರೆಕ್ಟ್ ಅಲ್ವಾ? ಅವಾಗ ನಾನು ಹುಡುಕ್ತೀನಿ ಯಾರಿಗೆ ಆ ಕೆಪಾಸಿಟಿ ಇದೆ ಅಂತ, ಅಂತವ್ರನ್ನೇ ಕರ್ಕೊಂಡ್ ಬರ್ತೀನಿ. ಸೇಮ್ ಅದನ್ನೇ ಬಯಸ್ತಾ ಇದ್ದೀರಾ, ಮತ್ತೆ ಅಗೇನ್ ಅದೇ ಪೊಲಿಟಿಕಲ್ ಸಿಸ್ಟಮ್ನೇ ಬಯಸ್ತಾ ಇದ್ದೀರಾ. ಅದಕ್ಕೆ ಆಲ್ಟರ್ನೇಟಿವ್ ಏನು? ಏನ್ ಗೊತ್ತಾ ಪ್ರಾಬ್ಲಮ್? ನನಗೇನು ಮಾಡಕ್ ರೆಡಿ ಇಲ್ಲ. ನಾನು ಮೊಬೈಲ್ ಡೌನ್ಲೋಡ್ ಮಾಡಕ್ ನನಗೆ ಕಷ್ಟ, ಅದನ್ನ ನೋಡೋದ್ ನನಗೆ ಕಷ್ಟ. ಯಾರನ್ನ ಕರೆದು ಮೀಟ್ ಮಾಡ್ಬೇಕು, ನನಗದೆಲ್ಲ ನಮ್ಗೆ ಯಾವ್ರ ಕೆಲಸ ಇದೆ ಅಂತೀರಾ. ಬದಲಾವಣೆ ಮಾತ್ರ ಫುಲ್ ಫ್ಲೆಜ್ಡ್ ಆಗಿ ಆಗ್ಬೇಕು. ಹೆಂಗಾಗತ್ತೆ?